ಈ ರೀತಿ ಯೆಲ್ಲೋ ಕಲರ್ ಪೇಜಿನ ಮೇಲೆ ನಿಮ್ಮ ಸಾಲಗಳನ್ನು ಪಟ್ಟಿ ಮಾಡಬೇಕು. ಎಲ್ಲ ಸಾಲಗಳನ್ನು ಪಟ್ಟಿ ಮಾಡಿದಾದಮೇಲೆ ಸಾಲ ಆಗೋದಕ್ಕೆ ಏನು ಕಾರಣ, ಆ ಕಾರಣಗಳನ್ನು ಬರೀಬೇಕು. ಇವೆರಡು ಬರೆದಾದ್ಮೇಲೆ ನೋಡಿ, ನನ್ನ ಮುಂದೆ ಇಲ್ಲಿ ಅರಿಶಿಣ ಕಲಸಿರೋ ಅಂಥ ನೀರಿದೆ, ಈ ಒಂದು ತಾಮ್ರದ ಒಂದು ಬಟ್ಲಿನಲ್ಲಿ ತಟ್ಟೆಯಲ್ಲಿ. ಸೊ ಈ ರೀತಿ ಅರಿಶಿಣ ಕಲಿಸ್ಕೊಂಡಿರೋ ನೀರನ್ನು ನೀವು ಇಟ್ಕೊಂಡು ಅದರ ಮೇಲೆ ನಿಮ್ಮ ಒಂದು ಬಲಗೈ ಹಸ್ತವನ್ನಿಟ್ಟು ನೋಡಿ, ಈ ರೀತಿ ಇಟ್ಟಿದ್ದೇನೆ ನೋಡಿ ಬಲಗೈಯಲ್ಲಿ. ಸೊ ಅರಿಶಿಣದ ನೀರಿದೆ. ಯಾಕೆ ಮದುವೆ ಟೈಮಲ್ಲಿ ಇದನ್ನು ಹಾಕ್ತಾರೆ ನೋಡಿ, ತುಂಬ ಅರಿಶಿಣಕ್ಕೆ ತುಂಬ ಮಹತ್ವ ಇದೆ ನಮ್ಮ ಧರ್ಮದಲ್ಲಿ. ಏಕೆ? ಈ ಒಂದು ಹಳದಿ ಪೇಪರ್ ಮೇಲೆ ಇಟ್ಟು ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ನನ್ನ ಎಲ್ಲ ಕೊಡುವಿಕೆಗಳನ್ನು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಹಿಂತಿರುಗಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಸೊ ಸಮಯಕ್ಕೆ ಸರಿಯಾಗಿ ಅಂತ ಯಾರು ಹೇಳಬೇಕು? ಯಾರಿಗೆ ಸಮಯ ಗೊತ್ತಿಲ್ವೋ ಅವ್ರು ಹೇಳಬೇಕು. ಯಾರಿಗೆಲ್ಲ ಅವರ ಕೊನೆಯ ದಿನಾಂಕ ಅಂದರೆ ಸಾಲ ತೀರುವ ಕೊನೆಯ ದಿನಾಂಕ ಗೊತ್ತಿದೆಯೋ ಅವರ ದಿನಾಂಕದ ಒಂದು ಹೇಳಿದ್ರೆ ಸಾಕು. ಸೊ ಹೇಗೆ ಕೊನೆಯ ದಿನಾಂಕವನ್ನು ತೆಗೆದುಕೊಳ್ಳೋದು? ಅದು ಉಪ್ಪಿನಿಂದ ಮಾಡುವ ತಂತ್ರದಿಂದ ನಾನು ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ಯಾರಿಗೆ ಗೊತ್ತಿಲ್ವೋ ಅವ್ರು ದಯವಿಟ್ಟು ಕೇಳಿ ಮಾಡಬೇಕು.